ನಮಸ್ತೆ ಮಕ್ಕಳ, ವೆಲ್ಕಮ್ ಟು ಫಿಸಿಕ್ಸ್ ಚಾಪ್ಟರ್ ಡಿಸ್ಕ್ರೈಬಿಂಗ್ ಮೋಷನ್ ಅರೌಂಡ್ ಅಸ್. ಓಕೆ, 9th ಸ್ಟ್ಯಾಂಡರ್ಡ್ನ ಎಕ್ಸ್ಪ್ಲೋರೇಷನ್ ಪುಸ್ತಕದಲ್ಲಿ ಚಾಪ್ಟರ್ 4 ಡಿಸ್ಕ್ರೈಬಿಂಗ್ ಮೋಷನ್ ಅರೌಂಡ್ ಅಸ್. ಸೊ ಆ ಚಾಪ್ಟರ್ನ ನಾನಿವತ್ತು ಪ್ರಾರಂಭ ಮಾಡ್ತಾಯಿದ್ದೀನಿ. ಮಕ್ಕಳ ಫಿಸಿಕ್ಸ್ 9th ಸ್ಟ್ಯಾಂಡರ್ಡ್ ಫಿಸಿಕ್ಸ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಎಸ್ಪೆಷಲಿ ಈ ಬ್ರ್ಯಾಂಚ್ ಆಫ್ ಫಿಸಿಕ್ಸ್ ಇದೆಯಲ್ಲ ಮಕ್ಕಳ, ಅಂದರೆ ವೇರ್ ವಿ ಸ್ಟಡಿ ಮೋಷನ್ ಆಫ್ ಆಬ್ಜೆಕ್ಟ್ಸ್ ಇನ್ ದಿಸ್ ಯೂನಿವರ್ಸ್, ಇದನ್ನು ನಾವು ಕೈನೆಮ್ಯಾಟಿಕ್ಸ್ ಅಂತ ಕರಿತೀವಿ. ಓಕೆ, ಸೊ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಇದರಲ್ಲಿ ಫಸ್ಟು ಡಿಸ್ಕ್ರೈಬಿಂಗ್ ಮೋಷನ್ ಅರೌಂಡ್ ಅಸ್ಸಲ್ಲಿ ಫಸ್ಟ್ ವಿ ವಿಲ್ ಜಸ್ಟ್ ಸ್ಟಡಿ ಅಬೌಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮೋಷನ್. ಮಕ್ಕಳ, ದ ಮೂಮೆಂಟ್ಸ್ ವಿಚ್ ವಿ ಸಿ ಅರೌಂಡ್ ಅಸ್ ದೇ ಆರ್ ವೆರಿ ಕಾಂಪ್ಲೆಕ್ಸ್. ತುಂಬ ಕಾಂಪ್ಲೆಕ್ಸ್ ಆಗಿದೆ, ಆಯಿತಾ. ಟ್ರೀಸ್ ಮೂವ್, ಬರ್ಡ್ಸ್ ಫ್ಲೈ, ಓಕೆ, ವೆಹಿಕಲ್ಸ್ ಪಾಸ್ ಬೈ, ಪೀಪಲ್ ವಾಕ್. ಸೊ ದೇರ್ ಆರ್ ಸೋ ಮೆನಿ ಟೈಪ್ಸ್ ಆಫ್ ಮೂಮೆಂಟ್ಸ್ ಆ್ಯಂಡ್ ದೋಸ್ ಮೂಮೆಂಟ್ಸ್ ಆರ್ ವೆರಿ ಕಾಂಪ್ಲೆಕ್ಸ್, ತುಂಬ ಕಾಂಪ್ಲೆಕ್ಸ್ ಇದೆ. ಬಟ್ ಫಿಸಿಸಿಸ್ಟ್ ಏನು ಮಾಡ್ತಾರೆ ಅಂತಂದರೆ, ಟು ಸ್ಟಡಿ ಕಾಂಪ್ಲೆಕ್ಸ್ ಮೋಷನ್ ದೇ ಸ್ಟಾರ್ಟ್ ವಿತ್ ಸಿಂಪಲ್ ಮೂಮೆಂಟ್ಸ್, ಸಿಂಪಲ್ ಮೋಷನ್, ರೈಟ್. ಸೊ ಅವರು ಸೈಂಟಿಸ್ಟ್ ಕ್ಲಾಸಿಫೈ ಮಾಡಿದ್ದಾರೆ. ಸೊ all the movements that we see around us, they are a combination of one of these motions, so vibratory motion, linear motion, curvilinear motion. Linear motion ಮತ್ತು curvilinear motion na together we call them as translatory motion, right. Oscillatory motion, circular motion, rotatory motion. Okay, ಇದೆಲ್ಲ these are the fundamental ಟೈಪ್ಸ್ ಆಫ್ ಮೋಷನ್. ಓಕೆ, ಈಗ ಫಸ್ಟು ರೆಕ್ಟಿಲಿನಿಯರ್ ಮೋಷನ್ ಮತ್ತು ಕರ್ವಿಲಿನಿಯರ್ ಮೋಷನ್ ಅಂದರೆ ಏನು ಅಂತ. ಟುಗೆದರ್ ದೇ ಆರ್ ಕಾಲ್ಡ್ ಟ್ರಾನ್ಸ್ಲೇಷನಲ್ ಮೋಷನ್, ಟ್ರಾನ್ಸ್ಲೇಟರಿ ಮೋಷನ್ ಅಥವಾ ಟ್ರಾನ್ಸ್ಲೇಷನಲ್ ಮೋಷನ್. ಓಕೆ ಮಕ್ಕಳ, ರೆಕ್ಟಿಲಿನಿಯರ್ ಅಥವಾ ಜಸ್ಟ್ ಲೀನಿಯರ್ ಮೋಷನ್ ಅಂತ ಈ ಚಾಪ್ಟ್ರಲ್ಲಿ ನಾವು ಬೇಸಿಕಲಿ ಸ್ಟಡಿ ಮಾಡೋದು ಲೀನಿಯರ್ ಮೋಷನ್. ಲೀನಿಯರ್ ಮೋಷನ್ ಅಂದರೆ ಏನು? ಮೋಷನ್ ಇನ್ ಎ ಸ್ಟ್ರೈಟ್ ಲೈನ್ ಅಂತ, ವಿತೌಟ್ ಚೇಂಜಿಂಗ್ ದ ಡೈರೆಕ್ಷನ್, ಮೋಷನ್ ಇನ್ ಎ ಸ್ಟ್ರೈಟ್ ಲೈನ್, ಅದನ್ನು ನಾವು ಲೀನಿಯರ್ ಮೋಷನ್ ಅಂತ ಕರಿತೀವಿ. ಓಕೆ, ಸೊ ಸಪೋಸ್ ಅಸ್ಯೂಮ್ ಮಾಡ್ಕೊಳ್ಳಿ, ದೆರ್ ಇಸ್ ಎ ಬುಕ್ ಆನ್ ಎ ಟೇಬಲ್, ಐ ಜಸ್ಟ್ ಗಿವ್ ಅ ಪುಷ್ ಟು ದಿಸ್ ಟೇಬಲ್, ದ ಬುಕ್ push to the book moves along a straight line. ಈ ಸ್ಟ್ರೈಟ್ ಲೈನಲ್ಲಿ ಮೂವ್ ಆಗುತ್ತೆ ಆನ್ ದ ಟೇಬಲ್, ರೈಟ್. ಸೊ ದ ಮೋಷನ್ ವಿ ಸಿ ಈಸ್ ಕಾಲ್ಡ್ ರೆಕ್ಟಿಲಿನಿಯರ್ ಮೋಷನ್ ಅಥವಾ ಜಸ್ಟ್ ಲೀನಿಯರ್ ಮೋಷನ್. ಸಪೋಸ್ ಇದೇ ಬುಕ್ನ ಐ ಟಾಸ್ ಇಟ್, ಬಿಸಾಕಲ್ಲ, ಐ ಜಸ್ಟ್ ಟಾಸ್ ಇಟ್, ತಗೋಪ್ಪ ಅಂತ ಒಂದ್ಸರಿ ಟಾಸ್ ಮಾಡ್ತೀನಿ. ಅವಾಗ ಆ ಬುಕ್ ಹೆಂಗೆ ಮೂವ್ ಆಗುತ್ತೆ ಮಕ್ಕಳ? ಆಬ್ಜೆಕ್ಟ್ ಮೂವ್ಸ್ ಇನ್ ಎ ಸ್ಟ್ರೈಟ್ ಲೈನ್. ನಾವು ಐ ಟಾಸ್ ದಿಸ್ ಬುಕ್ ಟು ಎ ಪರ್ಸನ್, ನಾನು ಜಸ್ಟ್ ತಗೋಪ್ಪ ಅಂತ ಹಿಂಗೆ ಟಾಸ್ ಮಾಡ್ತೀನಿ. ಹೌ ಡಸ್ ದಿಸ್ ಬುಕ್ ಮೂವ್? ಇನ್ನೊಂದ್ಸರಿ ನೋಡೋಣ. ಓಕೆ, ದಿಸ್ ಬುಕ್ ವಿಲ್ ಮೂವ್ ಲೈಕ್ ದಿಸ್ ಅಲ್ವಾ? Let's see. So if I toss this book, the book will go like this and come down. ಅಲ್ವಾ? ಅಂದರೆ ಈ ಥರ ಕರ್ವ್, ದಿಸ್ ಈಸ್ ಕಾಲ್ಡ್ ಎ ಕರ್ವ್. ದಿಸ್ ಈಸ್ ನಾಟ್ ಎ ಸ್ಟ್ರೈಟ್ ಲೈನ್, ಇಟ್ಸ್ ಎ ಕರ್ವ್. ಅದಕ್ಕೆ ಇದನ್ನು ಕರ್ವಿಲೀನಿಯರ್ ಮೋಷನ್ ಅಂತ ಕರೀತಾರೆ. ಓಕೆ, ಆಮೇಲೆ ಕರ್ವಿಲೀನಿಯರ್ ಮೋಷನಲ್ಲಿ ಮಕ್ಕಳ, ದ ಓರಿಯೆಂಟೇಷನ್ ಆಫ್ ದ ಬುಕ್ ಡಸ್ ನಾಟ್ ಚೇಂಜ್. ಏನು ಓರಿಯೆಂಟೇಷನ್ ಆಫ್ ದಿ ಬುಕ್ ಅಂತಂದರೆ, ಅಂದರೆ ನಾನು ಈಗ ಬುಕ್ನ ಈ ಥರ ಟಾಸ್ ಮಾಡಿದರೆ, ಈ ಥರ ಇದೆ ಬುಕ್ಕು, ಈ ಬುಕ್ನ ನಾನು ಹಿಂಗೆ ಟಾಸ್ ಮಾಡಿದ್ರೆ ಈ ಬುಕ್ಕು ಹಿಂಗೆಲ್ಲ ತಿರ್ಕೊಂಡು ಹೋಗಬಾರ್ದು, ಆಯಿತಾ. ಹೆಂಗಿರುತ್ತೋ ಹಾಗೆ ಹೋಗಬೇಕು. ದಟ್ ಈಸ್ ಕಾಲ್ಡ್ ಓರಿಯೆಂಟೇಷನ್, ವಿತೌಟ್ ಚೇಂಜಿಂಗ್ ಆಫ್ ಓರಿಯೆಂಟೇಷನ್. ನೋಡಿ, ಅಂದರೆ ನಾನು ಹೇಳ್ತಿರೋದು ಇದು. ಓಕೆ, ಈ ಬುಕ್ ಇದೆಯಲ್ಲಪ್ಪ, ಈ ಬುಕ್ ನೋಡಿ ಹೆಂಗೆ ಮೂವ್ ಆಗ್ತಿದೆ. ದೇರ್ ಇಸ್ ನೋ ಚೇಂಜ್ ಇನ್ ಓರಿಯೆಂಟೇಷನ್ ಆಫ್ ದಿ ಬುಕ್. ಓಕೆ, ಹೀಗೆ ಹೋಗ್ತಾ ಇದೆ ಬುಕ್ಕು. ಓರಿಯೆಂಟೇಷನ್ ಚೇಂಜ್ ಆಗಿಬಿಟ್ರೆ ಅದು ಇಟ್ಸ್ ಎ ಡಿಫ್ರೆಂಟ್ ಟೈಪ್ ಆಫ್ ಮೋಷನ್. ಅಗೇನ್ ಅದನ್ನು ರೊಟೇಷನಲ್ ಮೋಷನ್ ಅಂತೆಲ್ಲ ಕರೀತಾರೆ. ಸೊ ಇಫ್ ಎನ್ ಆಬ್ಜೆಕ್ಟ್ ಮೂವ್ಸ್ ಅಲಾಂಗ್ ಎ ಕರ್ವ್ಡ್ ಪಾತ್ ವಿಥೌಟ್ ಚೇಂಜ್ ಇನ್ ಇಟ್ಸ್ ಓರಿಯೆಂಟೇಷನ್, ದೆನ್ ಇಟ್ಸ್ ಕಾಲ್ಡ್ ಎ ಕರ್ವಿಲೀನಿಯರ್ ಮೋಷನ್. ಓಕೆ, ನೀವು ಹೈಯರ್ ಕ್ಲಾಸಸ್ಸಲ್ಲಿ ಇದನ್ನು ಡೀಟೇಲಾಗಿ ಸ್ಟಡಿ ಮಾಡ್ತೀರಾ ಮಕ್ಕಳ. ಜಸ್ಟ್ ಬೇಸಿಕ್ಸ್ನ ನಾನು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ. ಓಕೆ, ದೆನ್ ದೇರ್ ಈಸ್ ರೊಟೇಷನಲ್ ಮೋಷನ್ ಆ್ಯಂಡ್ ಸರ್ಕ್ಯುಲರ್ ಮೋಷನ್. ಓಕೆ, ಒಂದು ಸಣ್ಣ ವ್ಯತ್ಯಾಸ ಇದೆ ಮಕ್ಕಳ, ರೊಟೇಷನಲ್ ಮೋಷನ್ ಆ್ಯಂಡ್ ಸರ್ಕ್ಯುಲರ್ ಮೋಷನ್. ಮೋಷನ್ ಅಲಾಂಗ್ ಎ ಸರ್ಕ್ಯುಲರ್ ಪಾತ್, just like this. This man is moving around a circle, right? ಸೊ ಇದನ್ನು ರೆವಲ್ಯೂಷನ್ ಅಂತಲೂ ಕರಿಬೋದು. ಸೊ ಪ್ಲ್ಯಾನೆಟ್ಸ್, ಅರ್ತ್ ಮೂವ್ಸ್
around the sun. That is the example of circular motion or revolution. Whereas the earth moves, it rotates along its own axis. ಅದನ್ನು ನಾವು ರೊಟೇಷನಲ್ ಮೋಷನ್ ಅಂತ ಕರಿಬೋದು. ಈಗ ದ ಮೋಷನ್ ಆಫ್ ಎ ಫ್ಯಾನ್, ಈಗ ಫ್ಯಾನ್ ಇದೆಯಲ್ಲ, ಫ್ಯಾನ್ ಬ್ಲೇಡ್ಸು ಇಟ್ ರೊಟೇಟ್ಸ್ ಅಲಾಂಗ್ ಎನ್ ಆಕ್ಸಿಸ್, ಒಂದು ಆಕ್ಸಿಸ್ ಮೇಲೆ ಅರೌಂಡ್ ಎನ್ ಆಕ್ಸಿಸ್ ಇದ್ದು ಅದು ರೊಟೇಟ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ರೊಟೇಷನಲ್ ಮೋಷನ್. ಸೊ ರೊಟೇಷನಲ್ ಮೋಷನ್ ಮತ್ತು ಸರ್ಕ್ಯುಲರ್ ಮೋಷನ್. ಓಕೆ, ವಿಲ್ ಸ್ಟಡಿ ಸರ್ಕ್ಯುಲರ್ ಮೋಷನ್ನ ವಿಲ್ ಸ್ಟಡಿ ಎ ಲಿಟಲ್ ಬಿಟ್ ಅಟ್ ದಿ ಎಂಡ್ ಆಫ್ ದಿಸ್ ಚಾಪ್ಟರ್. ನೆಕ್ಸ್ಟ್ ಮಕ್ಕಳ, ದೇರ್ ಈಸ್ ಆಫ್ ಕೋರ್ಸ್ ಆಸಿಲೇಟರಿ ಮೋಷನ್. ಓಕೆ, ಆಸಿಲೇಟರಿ ಅಂದ್ರೆ ಏನು? ಟು ಆ್ಯಂಡ್ ಫ್ರೋ ಮೋಷನ್ ಆಫ್ ಎನ್ ಆಬ್ಜೆಕ್ಟ್ ಈಸ್ ಕಾಲ್ಡ್ ಆಸಿಲೇಟರಿ ಮೋಷನ್. ಇಲ್ಲಿ ನೋಡಿ, ಇದು ಸ್ಪ್ರಿಂಗ್ ಇದೆ, ಒಂದು ಸ್ಪ್ರಿಂಗ್ ಇದೆ, ಸ್ಪ್ರಿಂಗ್ಗೆ ಒಂದು ವೆಯ್ಟ್ ಹಾಕ್ಬಿಟ್ಟಿದ್ದೀನಿ. ಸೊ ಇದೇನಾಗ್ತಾ ಇದೆ ಸರ್? ಕಂಪ್ರೆಸ್ ಆಗ್ತಿದೆ, ಎಕ್ಸ್ಪ್ಯಾಂಡ್ ಆಗ್ತಿದೆ, ಕಂಪ್ರೆಸ್ ಆಗ್ತಿದೆ, ಎಕ್ಸ್ಪ್ಯಾಂಡ್ ಆಗ್ತಿದೆ. ಟು ಆ್ಯಂಡ್ ಫ್ರೋ ಮೋಷನ್, ದಿಸ್ ಈಸ್ ಕಾಲ್ಡ್ ಆಸಿಲೇಟರಿ ಮೋಷನ್. ಇಲ್ಲೇನಾಗ್ತಿದೆ? ಮೋಷನ್ ಆಫ್ ಎ ಸಿಂಪಲ್ ಪೆಂಡುಲಮ್. ಓಕೆ, ಇದೊಂದು ಪೆಂಡುಲಮ್ ಬಾಬ್ ಇದು. ಓಕೆ, ಅದನ್ನು ನಾನು ಮೇಲೆ ಒಂದು ರೂಫಲ್ಲಿ ಕಟ್ಬಿಟ್ಟಿದ್ದೀನಿ. ಸೊ ಇಟ್ ಈಸ್ ಮೂವಿಂಗ್ ಟು ಆ್ಯಂಡ್ ಫ್ರೋ. Right? This is an example. These are all examples of oscillatory motion. Okay, now what is this? What type of motion is this? So ಒಬ್ಬ ಸೈಕಲ್ ತುಳಿತಾ ಇದ್ದಾನೆ ಅಲ್ವಾ, ಸೈಕಲ್ ತುಳಿತಿದ್ದಾನೆ, ಮುಂದಕ್ಕೆ ಹೋಗ್ತಾ ಇದ್ದಾನೆ. ಸೊ ವಾಟ್ ಟೈಪ್ ಆಫ್ ಮೋಷನ್ ಇಸ್ ದಿಸ್? ಸೊ ಮಕ್ಕಳ, ನೀವು ಅಬ್ಸರ್ವ್ ಮಾಡಿದರೆ ದಿಸ್ ಈಸ್ ನಾಟ್ ಎ ಸಿಂಗಲ್, ಈ ಟೈಪ್ಸ್ ಆಫ್ ಮೋಷನಲ್ಲಿ ದಿಟ್ ಈಸ್ ಎ ಕಾಂಬಿನೇಷನ್ ಆಫ್ ಸೆವೆರಲ್ ಮೋಷನ್ಸ್ ಅಲ್ವಾ. ಇಟ್ಸ್ ಎ ಕಾಂಬಿನೇಷನ್ ಆಫ್ ಸೆವೆರಲ್ ಸಿಂಪಲ್ ಮೂಮೆಂಟ್ಸ್. ಸೊ ಇವನು ಸ್ಟ್ರೈಟಾಗಿ ಮುಂದಕ್ಕೆ ಹೋಗ್ತಾ ಇದ್ದಾನೆ, ದೇರ್ ಫಾರ್ ದಿಸ್ ಈಸ್ ಎ ಲೀನಿಯರ್ ಮೋಷನ್. ಆ್ಯಂಡ್ ನೋಡಿ, ಟೈರ್ಸ್ ರೊಟೇಟ್ ಆಗ್ತಿದೆ ಅಲ್ವಾ, ಒಂದು ಸೈಕಲ್ ವೀಲ್ ರೊಟೇಟ್ ಆಗ್ತಿದೆ. ಸೊ ದಿಸ್ ಈಸ್ ಎ ಸರ್ಕ್ಯುಲರ್ ಮೋಷನ್ ಆಲ್ಸೋ, right? So this is a combination of translatory and rotatory motion. So the movements that we see around us, they are a combination of several movements. But now first, to study all these motions, we start with a fundamental types of motion. Okay, each chapter allantu we will study only linear motion along a straight line. Okay makla. Now very interesting question. ಈಗ ನಾನು you see a car, ಆಯಿತಾ, ಟಾಯ್ ಕಾರ್ ಅಂತ ತಿಳ್ಕೊಳ್ಳಿ, ಚಿಕ್ಕ ಕಾರ್, ಟಾಯ್ ಕಾರ್. ಇಫ್ ಐ ಆಸ್ಕ್ ಯು ದಿಸ್ ಕ್ವಶನ್, ವೇರ್ ಈಸ್ ದಿಸ್ ಟಾಯ್ ಕಾರ್ ಅಂದರೆ, ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಟಾಯ್ ಕಾರ್? ಟಾಯ್ ಕಾರ್ ಎಲ್ಲಿದೆ? ವೇರ್ ಈಸ್ ಇಟ್ ಲೊಕೇಟೆಡ್? ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಟಾಯ್ ಕಾರ್ ಅಂತ ಹೇಳಿದ್ರೆ, ಇಟ್ಸ್ ವೆರಿ ಡಿಫಿಕಲ್ಟ್ ಟು ಆನ್ಸರ್. ಹೌದಲ್ವ ಮಕ್ಕಳ? ಇಟ್ಸ್ ವೆರಿ ಡಿಫಿಕಲ್ಟ್ ಟು ಆನ್ಸರ್. ವೈ ಈಸ್ ಇಟ್ ಡಿಫಿಕಲ್ಟ್ ಟು ಆನ್ಸರ್? ಸೊ ನೀವೇನಾದ್ರು ಹೇಳ್ಬೋದು, ಸರ್ ಇಟ್ ಈಸ್ ದಿಸ್ ಟಾಯ್ ಕಾರ್ ಈಸ್ ಆನ್ ದ ಸ್ಕ್ರೀನ್ ಆಫ್ ದಿಸ್ ಇಂಟ್ರಾಕ್ಟಿವ್ ಪ್ಯಾನಲ್ ಅಂತ ಹೇಳ್ಬೋದು. ವೇರ್ ಈಸ್ ದಿಸ್? ಓಕೆ, ಬಟ್ ನಾನು ಸಪೋಸ್ ಐ ಡ್ರಾ ಎ ಲೈನ್. ಓಕೆ, ಇಟ್ ಲುಕ್ಸ್ ಲೈಕ್ ಎ ನಂಬರ್ ಲೈನ್. ಓಕೆ, ಇದು ನಂಬರ್ ಲೈನ್ ಥರ ಕಾಣಿಸ್ತಾ ಇದೆ. ಓಕೆ, ಇದನ್ನು ನಾವು ರೆಫರೆನ್ಸ್ ಲೈನ್ ಅಂತ ಕರಿತೀವಿ ಮಕ್ಕಳ, ರೆಫರೆನ್ಸ್ ಲೈನ್. Now if I ask you, where is the car located? What is the position of this car? So ನೀವು immediately ಹೇಳ್ಬಿಡ್ತೀರಾ, sir the car is at 0 meters. The car is here. ಎಲ್ಲಿದೆ? The car is here. Okay, origin. ನಾವು origin ಅಂತ ಕರಿತೀವಲ್ಲ ಮಕ್ಕಳ. The car is at the origin at position 0. Okay, ಹೇಳ್ತೀವಿ ನಾವು, ರೈಟ್. ಸೊ ಈ ಥರ ಇಲ್ಲ ಅಂದಿದ್ರೆ, ಇಫ್ ದೇರ್ ವರ್ ನೋ ರೆಫರೆನ್ಸ್ ಲೈನ್, ನೀವೇನು ಆನ್ಸರೇ ಮಾಡೋಕ್ಕಾಗ್ತಿರಲ್ಲ ಪ್ರಿಸೈಸ್ ಆಗಿ. ನೌ ಯು ಕ್ಯಾನ್ ಆನ್ಸರ್ ಇಟ್ ಪ್ರಿಸೈಸ್ಲಿ. ವೇರ್ ಈಸ್ ದ ಕಾರ್ ಲೊಕೇಟೆಡ್? ಇಟ್ ಈಸ್ ಅಟ್ 0 meters ಅಟ್ ದಿ ಆರಿಜಿನ್, ರೈಟ್? ಸೊ ಮಕ್ಕಳ, ಇದರ ಅರ್ಥ ಏನು ಗೊತ್ತಾ? ಟು ಲೊಕೇಟ್ ದ ಪೊಸಿಷನ್ ಆಫ್ ಎನ್ ಆಬ್ಜೆಕ್ಟ್ ಯು ನೀಡ್ ಎ ರೆಫರೆನ್ಸ್ ಪಾಯಿಂಟ್. ಒಂದು ರೆಫರೆನ್ಸ್ ಪಾಯಿಂಟ್ ಬೇಕು, ಎಕ್ಸಾಕ್ಟ್ ಲೊಕೇಶನ್. ಮಕ್ಕಳ, ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಮನೆ, ಓಕೆ, ನಿಮ್ಮ ಮನೆ ಎಲ್ಲಿದೆ ಅಂತ ಕೇಳಿದ್ರೆ ನೀವು ಯು ಗಿವ್ ದಿ ಅಡ್ರೆಸ್ ಆಫ್ ಯುವರ್ ಹೋಮ್, ಅಡ್ರೆಸ್ ಹೇಳ್ತೀರಾ. ಅಡ್ರೆಸ್ಸಲ್ಲಿ ಏನೇನಿರುತ್ತೆ? ಸೋ ಮೆನಿ ರೆಫರೆನ್ಸ್ ಪಾಯಿಂಟ್ಸ್ ಇರುತ್ತೆ. ಸರ್ ನಾನು ಕರ್ನಾಟಕದಲ್ಲಿ ತುಮಕೂರಲ್ಲಿ ಯಾವ ಏರಿಯಾದಲ್ಲಿದ್ದೀನಿ, ಯಾವ ಸ್ಟ್ರೀಟಲ್ಲಿದ್ದೀನಿ. ಸೊ ಇದೆಲ್ಲ ರೆಫರೆನ್ಸ್ ಪಾಯಿಂಟ್ಸ್ ಮಕ್ಕಳ. ಆ್ಯಂಡ್ ಯು ಆಲ್ಸೋ ಗಿವ್ ಎ ಲ್ಯಾಂಡ್ ಮಾರ್ಕ್. ಸರ್ ಅಲ್ಲಿ ಒಂದು ಚೌಲ್ಟ್ರಿ ಇದೆ ಸರ್, ಚೌಲ್ಟ್ರಿ ಹತ್ತಿರ ನಮ್ಮ ಮನೆ ಅಲ್ವಾ, ಅದನ್ನೆಲ್ಲ ಹೇಳ್ತೀರಾ ಅಲ್ವಾ. ಸೊ ದಟ್ ಮೀನ್ಸ್ ರೆಫರೆನ್ಸ್ ಪಾಯಿಂಟ್ ಬೇಕು ಟು ಲೊಕೇಟ್ ದ ಪೊಸಿಷನ್
ಆಫ್ ಎನ್ ಆಬ್ಜೆಕ್ಟ್, ರೈಟ್? ಕರೆಕ್ಟಾ? ಓಕೆ, ನಾವು ಇದನ್ನು ನಾವು ರೆಫರೆನ್ಸ್ ಪಾಯಿಂಟ್ ಅಂತ ಕರಿತೀವಿ. ದಿಸ್ ಈಸ್ ಕಾಲ್ಡ್ ಅ ರೆಫರೆನ್ಸ್. ಸೊ ರೆಫರೆನ್ಸ್ ಪಾಯಿಂಟ್ ಈಸ್ ನೀಡೆಡ್ ಟು ಲೊಕೇಟ್ ದ ಎಕ್ಸಾಕ್ಟ್ ಪೊಸಿಷನ್ ಆಫ್ ಎನ್ ಆಬ್ಜೆಕ್ಟ್. ನಾವು ಈಗ ಜಸ್ಟ್ ಅಬ್ಸರ್ವ್ ಮಾಡಿ ಮಕ್ಕಳ, ಈಗ ಅಬ್ಸರ್ವ್ ಮಾಡಿ. ನಾವು ಅಟ್ ಟಿ ಈಸ್ ಈಕ್ವಲ್ ಟು 0 hours. ಏನು ಟಿ ಈಸ್ಕೊಳ್ಳು 0? ಟಿ ಅಂದರೆ ಟೈಮ್ ಮಕ್ಕಳ. ಟಿ ಈಸ್ಕೊಳ್ಳು 0 hours ಅಂದರೆ ನೀನು ಇದನ್ನು ಅಬ್ಸರ್ವ್ ಮಾಡೋದಕ್ಕೆ ಶುರು ಮಾಡಿದಾಗ್ಲಿಂದ, ಓಕೆ, ನೀನು ಆ ಟಾಯ್ ಕಾರ್ನ ಅಬ್ಸರ್ವ್ ಮಾಡ್ತಿದ್ಯಾ. ಆ ಟಿ ಈಸ್ಕೊಳ್ಳು 0 hours, ಓಕೆ, ಟಿ ಈಸ್ಕೊಳ್ಳು 0 hours, ದ ಕಾರ್ ಈಸ್ ಅಟ್ ಪೊಸಿಷನ್ 0. ಓಕೆ, ನೌ ಟಿ at position 0. Now you continuously observe the car continuously observe ಮಾಡ್ತೀಯಾ. After 5 hours also the car is at the same position. So what can you say about the movement of the car? Does the car move ಅಥವಾ has the car moved? Has the car moved? ಸೊ ನನ್ನ ಪ್ರಶ್ನೆ ಅರ್ಥ ಆಯ್ತಾ? ನೀನು ಅಬ್ಸರ್ವ್ ಮಾಡೋದಕ್ಕೆ ಶುರು ಮಾಡ್ತೀಯಲ್ಲ ಮಕ್ಕಳ, ಆವಾಗ ಟಿ ಈಸ್ಕೊಳ್ಳು 0 hours ಅಂತ ನಾನು ಕರೆದೀನಿ, ಆಯಿತಾ? ನೀನು ಯು ಕಂಟಿನ್ಯೂಸ್ಲಿ ಅಬ್ಸರ್ವ್ ದ ಕಾರ್. ಈವನ್ ಆಫ್ಟರ್ 5 hours ದ ಕಾರ್ ಈಸ್ ಸ್ಟಿಲ್ ಅಟ್ ದಿಸ್ ಪೊಸಿಷನ್. ಹಾಗಾದರೆ ನಾವು ಏನು ಕನ್ಕ್ಲೂಡ್ ಮಾಡ್ಬೋದು? ಸರ್, ವಿ ಕ್ಯಾನ್ ಆರಾಮ್ಸೆ ವಿ ಕ್ಯಾನ್ ಕನ್ಕ್ಲೂಡ್ ದಟ್ ದ ಕಾರ್ ಈಸ್ ಸ್ಟೇಷನರಿ. ಕಾರ್ ಮೂನೇ ಆಗಿಲ್ಲ ಅಂತ ಅಲ್ವಾ? ಕಾರ್ ಮೂನೇ ಆಗಿಲ್ಲ ಅಂತ. ಸಪೋಸ್ ಈಗ ನೋಡಿ, has the car moved from its initial position? Definitely not. ಯಾಕೆ ಹೇಳ್ತೀರಾ? Because it has not changed its position with time. Okay, very important. T is equal to 0 hours. Even after 5 hours the car has not changed its position. 0 hours allo ille ide, after 5 hours ille ide. So this car we say that it is stationary and it is at rest. Suppose the car goes to this position and it takes about 2.5 hours to reach this position, and it comes back to the same position after another 2.5 hours. Okay, Ega, can you say that the car has moved? How do you say that the car has moved? Of course it has moved, nodidre ನೀವು. How do you say that the car has moved? ಹೆಂಗೆ ಹೇಳ್ತೀರಾ? ಸೊ ಯಾವ ಬೇಸಿಸ್ ಮೇಲೆ ಹೇಳ್ತೀರಾ? ಅವಾಗ ನೀವು ಹೇಳ್ತೀರಾ, ಸರ್ ಯಾವ ಬೇಸಿಸ್ ಮೇಲೆ ಅಂತಂದರೆ, ಇಲ್ಲಿ ನೋಡಿ, ದ ಕಾರ್ ಹ್ಯಾಸ್ ಚೇಂಜ್ಡ್ ಇಟ್ಸ್ ಪೊಸಿಷನ್. ಟಿ ಈಸ್ ಈಕ್ವಲ್ ಟು 0 hours ಅಲ್ಲಿ ದ ಕಾರ್ ವಾಸ್ ಅಟ್ ದಿಸ್ ಪಾಯಿಂಟ್. ಆಫ್ಟರ್ 2.5 hours ದ ಕಾರ್ ಈಸ್ ಅಟ್ ದಿಸ್ ಪಾಯಿಂಟ್. ಅಂದರೆ ಅರ್ಥ ಏನು? ಇಟ್ ಹ್ಯಾಸ್ ಚೇಂಜ್ಡ್ ಇಟ್ಸ್ ಪೊಸಿಷನ್ with respect to time. Okay, time is very important physics alli. So after 2.5 hours it has changed its position. Therefore we can definitely say that the car has moved from its initial position. Of course adu car ಮತ್ತೆ ತಿರುಗಿಸ್ಕೊಂಡು ವಾಪಸ್ ಬರುತ್ತೆ ಅನ್ಕೊಳ್ಳಿ, ಸೇಮ್ ಪೊಸಿಷನ್ಗೆ ಬರುತ್ತೆ. ಆಫ್ಟರ್ 5 hours it comes back to the same position. ಮಕ್ಕಳ ಒಟ್ಟಿನಲ್ಲಿ ಸೊ ನಾನು ಏನು ಡಿಸ್ಕಸ್ ಮಾಡ್ತಿದ್ದೀನಿ ಅಂತಂದರೆ, ಮೋಷನ್ ಮತ್ತು ರೆಸ್ಟ್. ಐ ಆಮ್ ಟಾಕಿಂಗ್ ಅಬೌಟ್ ಮೋಷನ್ ಆ್ಯಂಡ್ ರೆಸ್ಟ್, ವಿಚ್ ಈಸ್ ದ ಮೇನ್ ಟಾಪಿಕ್ ಅಂತ ಅನ್ಕೋಬೋದು ಈ ಚಾಪ್ಟ್ರಲ್ಲಿ. ಮೋಷನ್ ಮತ್ತು ರೆಸ್ಟ್. ಫಿಸಿಕ್ಸಲ್ಲಿ ಮೋಷನ್ ಮತ್ತು ರೆಸ್ಟ್ನ ಹೇಗೆ ಡಿಫೈನ್ ಮಾಡ್ತಾರೆ? ಹೌ ಡು ಯು ಡಿಫೈನ್ ಮೋಷನ್ ಆ್ಯಂಡ್ ರೆಸ್ಟ್ ಇನ್ ಫಿಸಿಕ್ಸ್? ಹೆಂಗೆ ಡಿಫೈನ್ ಮಾಡ್ತೀವಿ ಅಂತಂದರೆ, ಮೋಷನ್ ಅಂದರೆ ಏನು ಅಂದರೆ, if a body or an object changes its position with respect to time, avaga we say that the body is in motion, it has moved. If a body does not change its position with respect to time, then we say that the body has not moved, it is stationary, it is at rest ಅಂತ ಹೇಳ್ತೀವಿ. ಮಕ್ಕಳ ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೀನಿ, ರೈಟ್? ಸೊ ಮೋಷನ್ ಮತ್ತು ರೆಸ್ಟ್, ದೀಸ್ ಆರ್ 2 ಇಂಪಾರ್ಟೆಂಟ್ ಟರ್ಮ್ಸ್ ಇನ್ ಫಿಸಿಕ್ಸ್. ಓಕೆ ಮಕ್ಕಳ ನೋಡಿ, ನಾನು ಈಗ ನಿಮ್ಮ ಹತ್ರ 3 ವೆರಿ ಇಂಪಾರ್ಟೆಂಟ್ ಟರ್ಮಿನಾಲಜೀಸ್ನ ಡಿಸ್ಕಸ್ ಮಾಡಿದೆ. 3. ಒಂದು ಪೊಸಿಷನ್, ಎರಡನೇದು ಮೋಷನ್,
ಆ್ಯಂಡ್ ಮೂರನೇದು ರೆಸ್ಟ್. ಪೊಸಿಷನ್, ಮೋಷನ್ ಆ್ಯಂಡ್ ರೆಸ್ಟ್ ಅಲ್ವಾ. ಪೊಸಿಷನ್ ಎಷ್ಟು ಇಂಪಾರ್ಟೆಂಟ್ ಮಕ್ಕಳ? ಟು ಲೊಕೇಟ್ ದ ಪೊಸಿಷನ್ ಆಫ್ ಎನ್ ಆಬ್ಜೆಕ್ಟ್ ಯು ನೀಡ್ ಎ ರೆಫರೆನ್ಸ್ ಪಾಯಿಂಟ್. ರೆಫರೆನ್ಸ್ ಪಾಯಿಂಟ್ ಬೇಕೇ ಬೇಕು, ಅದರ್ವೈಸ್ ವಿ ಕೆನಾಟ್ ಎಕ್ಸಾಕ್ಟ್ಲಿ ಸೇ ವೇರ್ ದ ಆಬ್ಜೆಕ್ಟ್ ಈಸ್. ಇದೇ ರೆಫರೆನ್ಸ್ ಪಾಯಿಂಟ್. ಈ ರೆಫರೆನ್ಸ್ ಪಾಯಿಂಟ್ is the number line in this case because we are considering translatory motion. So position. Next to motion ಮತ್ತೆ rest. Motion ಮತ್ತೆ rest to, how do you define motion in physics? If a body changes its position with respect to time, then we say the body has moved, it is in motion. If a body does not change its position with respect to time, then we say that the body has not moved, it is at rest. Okay, ಇದು ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ಸೊ ಡೆಫಿನೇಷನ್ ನೋಡಿ ಮಕ್ಕಳ, ಡಿಫ್ರೆನ್ಸ್ ಬಿಟ್ವೀನ್ ರೆಸ್ಟ್ ಆ್ಯಂಡ್ ಮೋಷನ್. ರೆಸ್ಟ್ ಅಂದ್ರೇನು? ನೋ ಚೇಂಜ್ ಇನ್ ಪೊಸಿಷನ್ ವಿತ್ ಟೈಮ್. ವಾಟ್ ಈಸ್ ಮೋಷನ್? ಚೇಂಜ್ ಇನ್ ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಓಕೆ ಮಕ್ಕಳ, ಸೊ ಈ ರೆಫರೆನ್ಸ್ ಪಾಯಿಂಟ್ ತುಂಬ ಇಂಪಾರ್ಟೆಂಟು. ವೈ ರೆಫರೆನ್ಸ್ ಪಾಯಿಂಟ್ ಈಸ್ ಇಂಪಾರ್ಟೆಂಟ್? ಬಿಕಾಸ್ ಯು ವಾಂಟ್ ಟು ಲೊಕೇಟ್ ದಿ ಆಬ್ಜೆಕ್ಟ್. ಈಗ ನಮ್ಮ ಡೈಲಿ ಲೈಫಲ್ಲಿ ರೆಫರೆನ್ಸ್ ಪಾಯಿಂಟ್ಸ್ ನೋಡಿ ಮಕ್ಕಳ, ಇದೆಲ್ಲ ರೆಫರೆನ್ಸ್ ಪಾಯಿಂಟ್ಸು ಅಲ್ವಾ. ಇದನ್ನು ಯು ಹ್ಯಾವ್ ಎನ್ಕೌಂಟರ್ಡ್. ಓಕೆ, ಇದನ್ನು ಮೈಲ್ ಸ್ಟೋನ್ ಅಂತ ಕರೀತಾರೆ, ಕನ್ನಡದಲ್ಲಿ ಮೈಲಿಗಲ್ಲು ಅಂತ ಕರೀತಾರೆ, ಮೈಲ್ ಸ್ಟೋನ್. ಓಕೆ, ನೀವು ಯು ಆರ್ ಟ್ರಾವೆಲಿಂಗ್ ಆನ್ ಎ ಹೈವೇ ಆ್ಯಂಡ್ ಯು ಕಮ್ ಅಕ್ರಾಸ್ ದಿಸ್, ಆ ಕಡೆ ಹೋಗ್ತಾ ಇದ್ದೀರಾ. ಇದರ ಅರ್ಥ ಏನು? ಇಂದೋರ್ ಈಸ್ ಅಬೌಟ್ 153 ಕಿಲೋಮೀಟರ್ಸ್ ಫ್ರಮ್, ಎಲ್ಲಿಂದ? ಫ್ರಮ್ ದಿಸ್ ಪಾಯಿಂಟ್, ಈ ಪಾಯಿಂಟಿಂದ ಇಂದೋರ್ 153 ಕಿಲೋಮೀಟರ್ಸ್ ದೂರ ಇದೆ. ಸೊ ದಿಸ್ ಈಸ್ ಎ ರೆಫರೆನ್ಸ್ ಪಾಯಿಂಟ್. ದಿಸ್ ಈಸ್ ಎ ರೆಫರೆನ್ಸ್ ಪಾಯಿಂಟ್ ಡೈಲಿ ಲೈಫಲ್ಲಿ. ಆಮೇಲೆ ಇಲ್ಲಿ ನೋಡಿ, ಖರ್ದುಂಗ್ಲಾ ಟಾಪ್ ಅಂತ ಮಕ್ಕಳ. ಖರ್ದುಂಗ್ಲಾ ಟಾಪ್ ಇಟ್ ಈಸ್ ಹಿಮಾಲಯದಲ್ಲಿ ಸಚುಯೇಟ್ ಆಗಿದೆ. ಆ್ಯಂಡ್ ಇಲ್ಲಿ ನೋಡಿ, ಇಲ್ಲಿ ಇದು HT ಅಂದರೆ ಹೈಟ್. ಇಟ್ ಈಸ್ ಅಬೌಟ್ 18,380 ಫೀಟ್. ಎಲ್ಲಿಂದ? ಸಿ ಲೆವೆಲ್ಲಿಂದ. ಈ ಖರ್ದುಂಗ್ಲಾ ಟಾಪ್ ಇದೆಯಲ್ಲ, ಅದು ಇಟ್ ಈಸ್ ಅಬೌಟ್ 18,380 ಫೀಟ್ ಫ್ರಮ್ ದ ಸಿ ಲೆವೆಲ್. ಇಲ್ಲಿ ಸಿ ಲೆವೆಲ್ ಈಸ್ ದ ರೆಫರೆನ್ಸ್ ಪಾಯಿಂಟ್ ಅಲ್ವಾ. ನೀವು ಇಲ್ಲಿಗೆ ಹೋದರೆ ದಿಸ್ ಈಸ್ ದ ರೆಫರೆನ್ಸ್ ಪಾಯಿಂಟ್. ನೀವು ಇದಿಷ್ಟು ಹೈಟಲ್ಲಿದೆ ಅಂತಂದರೆ ಸಿ ಲೆವೆಲ್ ಈಸ್ ದ ರೆಫರೆನ್ಸ್ ಪಾಯಿಂಟ್. ಸೊ ಇವೆಲ್ಲ ರೆಫರೆನ್ಸ್ ಪಾಯಿಂಟ್ ಇನ್ ಅವರ್ ಡೈಲಿ ಲೈಫ್ಸ್ ಮಕ್ಕಳ. ದೀಸ್ ಆರ್ ಆಲ್ ಎಕ್ಸಾಂಪಲ್ಸ್ ಆಫ್ ರೆಫರೆನ್ಸ್. ಈ ರೆಫರೆನ್ಸ್ ಪಾಯಿಂಟ್ಸ್ ಯಾಕೆ ಬೇಕು? ಬಿಕಾಸ್ ವಿ ವಾಂಟ್ ಟು ಲೊಕೇಟ್ ದ ಪೊಸಿಷನ್ ಆಫ್ ಎನ್ ಆಬ್ಜೆಕ್ಟ್ ಎಕ್ಸಾಕ್ಟ್ಲಿ. ಅದಕ್ಕೆ ನಮಗೆ ರೆಫರೆನ್ಸ್ ಪಾಯಿಂಟ್ ಬೇಕು. ಓಕೆ, now what is a reference point? A reference point is a fixed point considered in space so that motion can be described easily henge by locating the position of the object. Reference point yadak beku? Because we want to locate the position of an object, right? That's why we need a reference point. ಪೊಸಿಷನ್ ಆಫ್ ಎ ಆಬ್ಜೆಕ್ಟ್ ಯಾಕೆ ಬೇಕು ನಮಗೆ? ಬಿಕಾಸ್ ವಿ ಕ್ಯಾನ್ ಡಿಸ್ಕ್ರೈಬ್ ದ ಮೋಷನ್. ಹೆಂಗೆ ಮೂವ್ ಆಗ್ತಾ ಇದೆ ಆಬ್ಜೆಕ್ಟು, ಅದನ್ನು ನಾವು ಡಿಸ್ಕ್ರೈಬ್ ಮಾಡೋದಕ್ಕೆ ವಿ ನೀಡ್ ಎ ರೆಫರೆನ್ಸ್ ಪಾಯಿಂಟ್. ಓಕೆ, ರೈಟ್ ಮಕ್ಕಳ. ಸೊ ದಿಸ್ ಈಸ್ ದಿ ಇಂಟ್ರಡಕ್ಟರಿ ಕ್ಲಾಸ್. ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ, ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ಮತ್ತೆ ಮತ್ತೆ ಕೇಳಬೇಕು ಮಕ್ಕಳ. ಒಂದು ಸರಿ ಕೇಳಿದ್ರಾಗಲ್ಲ, ಮತ್ತೆ ಮತ್ತೆ ಇದನ್ನು ರಿವೈಸ್ ಮಾಡಬೇಕು. ಓಕೆ, ನೆಕ್ಸ್ಟ್ ಕ್ಲಾಸ್ನಲ್ಲಿ ಐ ವಿಲ್ ಟಾಕ್ about a concept called motion ಮತ್ತು ರೆಸ್ಟ್. ದೇ ಆರ್ ರಿಲೇಟಿವ್ ಆಯಿತಾ, ದೇ ಆರ್ ನಾಟ್ ಅಬ್ಸಲ್ಯೂಟ್. ಮೋಷನ್ ಆ್ಯಂಡ್ ರೆಸ್ಟ್ ಆರ್ ರಿಲೇಟಿವ್. ಏನು ಸರ್ ಹಂಗಂದರೆ? ಅಬ್ಸಲ್ಯೂಟ್ ಅಂದ್ರೇನು, ರಿಲೇಟಿವ್ ಅಂದ್ರೇನು? ಸೊ ಐ ವಿಲ್ ಟಾಕ್ ಅಬೌಟ್ ದ್ಯಾಟ್ ಇನ್ ಮೈ ನೆಕ್ಸ್ಟ್ ಕ್ಲಾಸ್. ಮತ್ತು ಐ ವಿಲ್ ಆಲ್ಸೋ ಟಾಕ್ ಅಬೌಟ್ ಡಿಸ್ಟೆನ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್. ಓಕೆ, ಸೊ ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್ ಮಕ್ಕಳ. ಬಾಯ್.